ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಆರ್ಯ. ನ್ಯಾಚುರಲ್ ಬಲ್ಕಿಂಗ್ ಸೀರೀಸ್ ಡೇ 3ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ವೆಡ್ನೆಸ್ಡೇ. ಸೊ ನನ್ನ ವರ್ಕೌಟ್ ಬಂದು ಲೆಗ್ಗು. ಆ್ಯಕ್ಚುಲಿ ಇವತ್ತು ಲೆಗ್ನ ಚಿತಾಲ್ ಪತಾಲ್ ಮಾಡಬೇಕು ಅಂತಲೇ ಫಸ್ಟು ಬಂದ ತಕ್ಷಣ ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ. ಸೊ ಲೆಗ್ಗಂತೂ ಸಿಕ್ಕಾಬಟ್ಟೆ ವಾರ್ಮ್ ಅಪ್ ಮಾಡಲೇಬೇಕು, ಯಾಕಂದರೆ ಇಂಜುರಿಯಿಂದ ದೂರ ಇರಬೇಕು ಅಂತಂದರೆ ವಾರ್ಮ್ ಅಪ್ ಮಸ್ಟ್ ಆ್ಯಂಡ್ ಶುಡ್. ಬಿಕಾಸ್ ನೀವು ಎಷ್ಟು ವಾರ್ಮ್ ಅಪ್ ಮಾಡ್ತೀರೋ ಅಷ್ಟು ನಿಮ್ಮ ಮಸಲ್ಲು ನಿಮಗೆ ಸಪೋರ್ಟ್ ಮಾಡುತ್ತೆ, ವರ್ಕೌಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಇಂಜುರೀಸ್ಗಳು ತುಂಬ ಕಡಿಮೆ. ಸೊ ಮೊದಲನೇ ವರ್ಕೌಟ್ ಬಂದು ವಿ ಗ್ರಿಪ್ ಕೇಬಲ್ ಫ್ರಂಟ್ ಸ್ಕ್ವಾಟ್ಸು. ಇದನ್ನು ಅಷ್ಟೇ 3 ಸ್ಕ್ವಾಟ್ಸು ಅದ್ದೂರಿಯಾಗಿ ವರ್ಕೌಟ್ ಮಾಡಿ. ನೆಕ್ಸ್ಟ್ ವರ್ಷನ್ ಬಂತಂದು ಸ್ಮಿತ್ ಮಿಷಿನ್ ಸ್ಕ್ವಾಟ್ಸು. ಇದು ಅಷ್ಟೇ 4 ಸೆಟ್ ಮಾಡಬೇಕು. ಸೊ ಇವತ್ತು ಲೆಗ್ ಅಂತೂ ಸ್ವರ್ಗ ನೋಡುತ್ತೆ. ಅದಾದಮೇಲೆ ಬಂದು ಆ್ಯಕ್ಸ್ ಸ್ಕ್ವಾಟ್ಸು. ಇದು ಅಷ್ಟೇ 4 ವರ್ಷನ್ನು. ನೀವು ಯಾವುದೇ ವರ್ಷನ್ ಮಾಡಿದ್ರು ಎಲ್ಲ ವಿಡಿಯೋದಲ್ಲಿ ಹೇಳಾಗೆ. ಸೊ ವೆಯ್ಟ್ನ ಪುಷ್ ಮಾಡಿ. ಅದಾದಮೇಲೆ ಲೆಗ್ ಎಕ್ಸ್ಟೆನ್ಷನ್ನು. ಇದು ಅಷ್ಟೇ 4 ವೇರಿಯೇಷನ್ಸ್ ಮಾಡಬೇಕು. ಪ್ರತಿ ವೇರಿಯೇಷನ್ಸಲ್ಲೂ ವೆಯ್ಟ್ನ ಇನ್ಕ್ರೀಸ್ ಮಾಡಿ. ಅದಾದ ನಂತರ ಲೆಗ್ ಪ್ರೆಸ್ಸು ಅಷ್ಟೇ 4 ಸೆಟ್ಟು. ಇದಂತೂ ನಿಮ್ಗೆ ಎಷ್ಟು ವೆಯ್ಟ್ ಪುಷ್ ಮಾಡೋಕ್ಕಾಗುತ್ತೋ ಅಷ್ಟು ಪುಷ್ ಮಾಡಿ. ಅದಾದಮೇಲೆ ನೋಡಿ, ಆ ಬ್ಯಾಗ್ ಹಾಕೋಕ್ಕೆ ಇಬ್ಬರು ಕಷ್ಟಪಡ್ತಿದ್ದಾರೆ ಅಂದರೆ ಅದು ಎಷ್ಟು kg ಇರಬೇಕು ಅಂತ. ಇಲ್ಲಾಂದರೆ ಮಿನಿಮಮ್ 35-40 kgs ಇದೆ. ಅದಾದಮೇಲೆ ವಾಕಿಂಗ್ ಲಂಚಸ್ ಮುಗಿಸಿ ನೆಕ್ಸ್ಟು ಲೇಯಿಂಗ್ ಲೆಗ್ ಕರ್ಲು. ಇದು 4 ಸೆಟ್ ಮಾಡಬೇಕು. ಬಿಕಾಸ್ ಯಾಕಂದರೆ ಹಿಂದಗಡೆ ಹ್ಯಾಮ್ಸ್ಟ್ರಿಂಗಿಗೆ ಎಲ್ಲದಕ್ಕೂ ನೀಟಾಗಿ ಫೋಕಸ್ಡ್ ಆಗುತ್ತೆ. ಅದಾದ ನಂತರ ಕಾಫ್ ರೈಸು ಅಷ್ಟೇ 4 ಸೆಟ್ ಮಾಡಿ. ಸುಮಾರು ವೇರಿಯೇಷನ್ಸ್ ಇದೆ, 4 ಸೆಟ್ ಸಾಕು. ನೀವು ಲೆಗ್ ವರ್ಕೌಟ್ಗೂ ಮುಂಚೆ ಹೇಗೆ ವಾರ್ಮ್ ಅಪ್ ಮಾಡ್ತಿರೋ, ಲೆಗ್ ವರ್ಕೌಟ್ ಆದಮೇಲೂ ಕೂಡ ಆಫ್ಟರ್ ವಾರ್ಮ್ ಅಪ್ ತುಂಬ ಇಂಪಾರ್ಟೆಂಟು. ಸ್ಟ್ರೆಚಸ್ ಖಂಡಿತ ಮಾಡಬೇಕು. ಯಾಕಂತಂದರೆ ಇಲ್ಲಾಂದರೆ ಮನೆಗೆ ಹೋದ್ಮೇಲೆ ನೀವು ಸಿಕ್ಕಾಬಟ್ಟೆ ಕ್ರ್ಯಾಂಪ್ಸ್ನೆಲ್ಲ ಫೀಲ್ ಮಾಡೋಕ್ಕಾಗುತ್ತೆ. ಒಂದ್ಸಲಿ ಕ್ರ್ಯಾಂಪ್ ಅನುಭವಿಸಿರೋರಿಗೆ ಕಷ್ಟ ಗೊತ್ತು, ಜಿಮ್ ಮಾಡೋರಿಗೆ ಲೈಕ್ ಅದು ನರಕ ಅಂತ ಅನಿಸುತ್ತೆ. ಸೊ ಅದಕ್ಕೆ ಹೇಳೋದು, ವರ್ಕೌಟ್ ಆದಮೇಲೆ ದಯವಿಟ್ಟು ಸ್ಟ್ರೆಚಸ್ನ ಯಾರೂ ಮಿಸ್ ಮಾಡಿಬಿಡಿ. ಸೊ ಸ್ಟ್ರೆಚಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೆಗ್ಸ್. ಯಾವುದೇ ವರ್ಕೌಟ್ ಮಾಡೋ ಸ್ಟ್ರೆಚಸ್ ಮಾಡಲೇಬೇಕು. ಸೊ ಲೆಗ್ ಮಾಡಿದಾಗ ಮ್ಯಾಂಡೇಟ್ರಿ. ಸೊ ಲೆಗ್ ವರ್ಕೌಟ್ ಮಾಡಿದಾಗ ಸ್ಟ್ರೆಚಸ್ ಯಾರೂ ಮಿಸ್ ಮಾಡಿಬಿಡಿ. ಸೊ ಇವತ್ತಂತೂ ಲೆಗ್ ಅಂತೂ ನಂದಂತೂ ಸ್ವರ್ಗ ನೋಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ. ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.